ನಮಸ್ಕಾರ ರೈತ ಬಾಂಧವರೇ, ಆಗ್ರೋ ಇಂಡಸ್ಟ್ರೀಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡ್ರಿ, ಯಾರಾದರೂ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂತಂದರೆ ನಾವೇನಾದರೂ ನಿಮಗೆ ಹೊಸ ಥರದ ಮಷಿನ್ಗಳನ್ನು ಬಿಟ್ಟಾಗ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮಗೆ ಸಿಂಗಲ್ ವೀಲ್ ಪವರ್ ವೀಡರ್, ಒಂದೇ ಗಾಲಿಯ ಕಳೆನಾಶಕ ಯಂತ್ರದ ಒಂದು ಡೆಮೋ ಮತ್ತು ಅದಕ್ಕೆ ನಾವು ಏನೇನೆಲ್ಲ ಅಟ್ಯಾಚ್ಮೆಂಟ್ ಹಾಕ್ಬೋದು ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಕಾಣ್ತಿರ್ಬೋದು ನಿಮಗೆ ಈ ಥರ ಬೇರೆ ಬೇರೆ ಥರದ ಸೈಜಸ್ಸಲ್ಲಿ ಕುಂಟೆ ಬರುತ್ತೆ ನಿಮಗೆ. ಇವಾಗ ಪವರ್ ವೀಡರ್ಗೆ 10 ಇಂಚಿನ ಕುಂಟೆ ಹಾಕಿದ್ದೀವಿ ನೋಡಿರಿ. ಈ ಥರ ದಿಂಡಿನ ಕುಂಟೆ ಸಿಸ್ಟಮ್ ಇರುತ್ತೆ. ವಿತ್ತು ನಿಮಗೆ 6 ಇಂಚು ಗಾಲೆ ಬರುತ್ತೆ ಮುಂದ್ಗಡೆ, 1 ಅಡಿ ಬಾಡಿ ಬರುತ್ತೆ. ಅಂದರೆ ಈಗ 12 ಇಂಚಿಂದ ಹಿಡಿದು ನೀವು 2 ಫೀಟ್ವರೆಗೂ ಏನು ಲೈನ್ ಹಾಕ್ತೀರಾ, ಸಾಲು ಬಿತ್ತನೆ ಮಾಡ್ತೀರಾ, ಅದರಲ್ಲೆಲ್ಲ ಈ ಮಷಿನ್ನು ಹೋಗುತ್ತೆ. ವಿತ್ತು 6.5 HP ಪೆಟ್ರೋಲ್ ಇಂಜಿನ್ ಕೊಡ್ತಾಯಿದ್ದೀವಿ. ಗ್ಯಾರಂಟಿ ಇರುತ್ತೆ 6 ಮಂತು, 1 ವರ್ಷ, 2 ವರ್ಷ ತನಕ ಗ್ಯಾರಂಟಿ ಇರೋ ಇಂಜಿನ್ ಸಹ ನಮ್ಮಲ್ಲಿ ಅವೈಲೇಬಲ್ ಇದೆ. ಮತ್ತು ಏನೇನು ಅಟ್ಯಾಚ್ಮೆಂಟ್ ಬರುತ್ತೆ ಇದನ್ನು ಬಿಟ್ಟು ಅಂತಂದರೆ, ಈ ಥರ ಒಂದು 3T ಕಲ್ಟಿವೇಟ್ರ್ ಬರುತ್ತೆ, ಈ ಥರ ಒಂದು ಬೆಡ್ ಮೇಕರ್ ಬರುತ್ತೆ, ಓಕೆನಾ. ಮತ್ತು ಈ ಥರ ಬೆಡ್ ಮೇಕರ್ ಬರುತ್ತೆ ನಿಮಗೆ, ಮೆಕ್ಕೆಜೋಳಕ್ಕೆಲ್ಲ ಮಣ್ಣು ಎರ್ಸೋಕ್ಕೆ ಯೂಸ್ ಆಗುತ್ತೆ. ಇದು ನೇಗಿಲು, ನೀವೇನಾದರೂ ನಿಮ್ಮ ಹೊಲಗಳಿಗೆ ರಾಗಿ ಮೆಕ್ಕೆಜೋಳ ಹಾಕಿದ್ರೆ ಈ ಥರ ನೇಗಿಲು ಸಹ ನೀವು ಪ್ಲೋ, ನಮ್ಮ ಕಡೆ ಎಲ್ಲ ಇದನ್ನು ಮಡಿಕೆ ಅಂತಾರೆ, ಇದನ್ನೆಲ್ಲ ಹೊಡ್ಕೋಬೋದು ನೀವು. ಓಕೆ, ಇವಾಗ ಕುಂಟೆ ಹಾಕಿದ್ದೀವಿ. ಇದ್ರದ್ದು ಟ್ರಯಲ್ ಯಾವ ಥರ ಇರುತ್ತೆ ಅಂತಂದು ಸ್ಟಾರ್ಟ್ ಮಾಡಿ ತೋರಿಸ್ತಾರೆ, ನೋಡ್ಕೊಳ್ರಿ. ನಿಮ್ಗೇನಾದರೂ ಈ ಥರ ಮಷಿನ್ ಅವಶ್ಯಕತೆ ಇದ್ದರೆ ಆಗ್ರೋ ಇಂಡಸ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ನಮ್ಮದು ಲೊಕೇಶನ್ ಬಂದು ಕೊಪ್ಪಳ ಜಿಲ್ಲಾ, ಕೊಪ್ಪಳ ತಾಲೂಕು, ವನಬಳ್ಳಾರಿ ಅಂತ ಒಂದು ಹಳ್ಳಿ ಗ್ರಾಮದಲ್ಲಿರೋದು. ನಿಮಗೆಲ್ಲೆಲ್ಲ ಫೀಲ್ಡ್ ಇರುತ್ತೆ, ಬಂದು ಟ್ರಯಲೆಲ್ಲ ಚೆಕ್ ಮಾಡಿಕೊಂಡು ನಿಮಗೆ ಮಷಿನ್ ಇಷ್ಟ ಆದರೆ ತೊಗೊಂಡು ಹೋಗ್ಬೋದು, ಓಕೆನಾ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಯಾವ ಥರ ಸ್ಟಾರ್ಟ್ ಮಾಡೋದು ಏನಂತಂದು ತೋರಿಸ್ತಾರೆ. ಇಲ್ಲಿ ಮುಂದ್ಗಡೆ ಆನ್ ಆಫ್ ಬಟನ್ ಇರುತ್ತೆ, ಓಕೆನಾ. ಒಂದು ಹಿಂಗೆ ರಿಕಾಯಿಲ್ ಸಿಸ್ಟಮ್ ಜಗ್ಗದಿರ್ತೈತಿ, ಜಗ್ಗಬೇಕು, ಸ್ಟಾರ್ಟ್ ಮಾಡ್ಬೇಕು ಅಷ್ಟೇ. ಏನು ಸಿಂಪಲ್ ಇದೆ. ಮೇಂಟೆನೆನ್ಸ್ ಕೂಡ ಸಿಂಪಲ್ ಇರುತ್ತೆ ಈ ಇಂಜಿನಿಂದು. ನೀವು ಆಯಿಲ್ ಚೇಂಜ್ ಮಾಡ್ಕೊತ ಹೋದರೆ ಆಯಿತು, ಏನೂ ಆಗೋದಿಲ್ಲ, ಪರ್ಮನೆಂಟ್ ಇದು. ಉಳಿಕೆದ್ದೆಲ್ಲ ನಿಮಗೆ ಕೆಬ್ಬಣನ ಇರ್ತೈತಿ. ಇಂಜಿನ್ ಒಂದು ನೀವು ನೀಟಾಗಿ ಮೇಂಟೆನೆನ್ಸ್ ಮಾಡಿದರೆ ಯಾವುದೇ ತೊಂದರೆ ಇಲ್ದಂಗೆ ನೀವು ಇದು ಮಷಿನ್ನ ಯೂಸ್ ಮಾಡ್ಬೋದು, ಓಕೆನಾ. ನೋಡಿರಿ, ಈ ಥರ ಅಟ್ಯಾಚ್ಮೆಂಟ್ ಎಲ್ಲ ಹಾಕ್ಕೊಂಡು ಸಹ ಹೊಡಿಬೋದು. ಅಪ್ ಟು ನಿಮಗೆ ಈ ಥರ ದಿಂಡಿನ ಕುಂಟೆ ಇರುತ್ತಲ್ಲ, ಇದರಲ್ಲಿ 6 ಇಂಚಿಂದ ಹಿಡಿದು 20 ಇಂಚ್ವರೆಗೆ ಬರುತ್ತೆ ಸೈಜಸ್ಸಲ್ಲಿ. 6 ಇಂಚು, 8 ಇಂಚು, 10 ಇಂಚು, 12, 14 ಇಂಚು, 16, 18 ಅಪ್ ಟು 20 ಇಂಚ್ವರೆಗೂ ನೀವು ಕುಂಟೆ ಹಾಕ್ಬೋದು. ನೀವೇನಾದರೂ ತರಕಾರಿ, ಹತ್ತಿ, ತೊಗರಿ ಈ ಥರ ಬೆಳೆ ಹಾಕ್ತೀರಂದರೆ ಈ ಮಷಿನ್ ಯೂಸ್ ಆಗುತ್ತೆ ನಿಮಗೆ. ಯಾಕಂತಂದರೆ 2 ಫೀಟಿನ ಕುಂಟೆ ಬರುತ್ತೆ. ಇದನ್ನು ಹಾಕ್ಕೊಂಡು ದೊಡ್ಡ ಲೈನ್ ಇತ್ತಂದ್ರೆ ಅದರಲ್ಲಿ ಸಹ ಹೊಡಿಬೋದು. ಮತ್ತು ಇವು ಎಡೆ ಕುಂಟೆ ಎಲ್ಲ ಮೆಕ್ಕೆಜೋಳಕ್ಕೆ, ರಾಗಿಗೆ ಅದಕ್ಕೆಲ್ಲ ಬರುತ್ತೆ, ಓಕೆನಾ. 10 ಇಂಚಿನ ಕುಂಟೆ ಹಾಕಿದ್ದೀವಿ. ವಿತ್ ಹಲಗು ಸಿಸ್ಟಮ್ಮು, ದಿಂಡಿನ ಸಿಸ್ಟಮ್ ಇರುತ್ತೆ. ಅಂದರೆ ನಮ್ಮ ಅಜ್ಜನಾರು ಮುತ್ತಜ್ಜರು ಯಾವ ಥರ ಕುಂಟೆ ಯೂಸ್ ಮಾಡ್ತಾಯಿದ್ರು ಅದೇ ಥರ ನಮ್ಮದು ಕುಂಟೆ ಎಲ್ಲ ಮಾಡಲ್ಸ್ ಇದೆ. ಮತ್ತು ಮೇನ್ ಪರ್ಪೋಸಲ್ಲಿ ಏನಂತಂದರೆ ನಮ್ಮದು ಈ ಥರ ಕಡ್ದು ಬಳ್ದು ಸಿಸ್ಟಮ್ ಬರುತ್ತೆ, ಓಕೆನಾ. ಟ್ಯಾಕ್ಟ್ರಿಗೆ ನೋಡಿರ್ತೀರಿ ನೀವು, ಎತ್ತಪ್ಪ ಎತ್ತಿ ತೋರಿಸು ನೋಡಿರಿ. ಈ ಥರ ಕಡ್ದು ಬಳ್ದು ಸಿಸ್ಟಮ್ ಇರುತ್ತೆ ನಮ್ಮದು. ಇದು ಮೇನ್ ಪರ್ಪೋಸ್, ಓಕೆನಾ. ಇವಾಗ ಟ್ರಯಲ್ ತೋರಿಸ್ತೀವಿ ಯಾವ ಥರ ಉಳುಮೆ ಆಗುತ್ತಂತ ನೋಡೋಣ. ಓಕೆ, ಸ್ಟಾರ್ಟ್ ಮಾಡಪ್ಪ. ಸ್ಟಾರ್ಟ್ ಮಾಡೋದು ಕೂಡ ಈಸಿ ಇರುತ್ತೆ, ನಿಮ್ಗೇನು ತೊಂದರೆ ಇಲ್ಲ. ಒನ್ ಟೈಮ್ ನೀವು ಕಲ್ಕೊಂಡ್ರಿ ಅಂತಂದರೆ ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು, ಆರಾಮಾಗಿ ಹೊಡಿಬೋದು. ಫಸ್ಟ್ ಟೈಮ್ ಹೊಡೆ ಮುಂದೆ ನಿಮಗೆ ಸ್ವಲ್ಪ ತೆಗು ಅನಿಸ್ಬೋದು ಈ ಮಷಿನ್, ಬಿಟ್ಟರೆ ಹೋಗ್ತಾ 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 ನಿಮಗೆ ಆರಾಮಾಗಿ ಹೊಡಿಬೋದು, ಏನೂ ತೊಂದರೆ ಇಲ್ಲ. ವಯಸ್ಸಾಗಿದ್ದರೂ ಹೊಡಿಬೋದು, ವಯಸ್ಸಿನವ್ರಂತೂ ಕಲ್ಕೊಂಡ್ಬಿಡ್ತಾರೆ, ಹೊಡಿತಾರೆ, ಏನು ತೊಂದರೆ ಇಲ್ಲ. ಬಟ್ ವಯಸ್ಸಾದವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಹೊಡಿಬೋದು. ನೋಡಿರಿ, ಈ ಥರ ಎಲ್ಲ ಅಟ್ಯಾಚ್ಮೆಂಟು ನಾವು ಮಷಿನ್ ಜೋಡಿ 2 ಮಾತ್ರ ಪ್ರೊವೈಡ್ ಮಾಡ್ತೀವಿ. ನೀವು ಯಾವುದಾದ್ರೂ ತೊಗೋಬೋದು ಅಟ್ಯಾಚ್ಮೆಂಟ್. ಮಷಿನ್ ಜೋಡಿ ನಾವು 2 ಮಾತ್ರ ಪ್ರೊವೈಡ್ ಮಾಡೋದು. ನಿಮ್ಮ ಬೆಳೆಗೆ ಯಾವುದು ಸೂಕ್ತ ಇರುತ್ತೆ, ನಿಮ್ಮ ಬೆಳೆಗೆ ಇವಾಗ ಯಾವುದು ಬೇಕು ಅದನ್ನು 2 ಅಟ್ಯಾಚ್ಮೆಂಟ್ ತೊಗೋಬೋದು ನೀವು, ಓಕೆನಾ. ನೋಡಿರಿ, ಕುಂಟೆ ಹಾಕಿ ಹೊಡಿತಾ ಇದ್ದೀವಿ. ಎಷ್ಟು ನೀಟಾಗಿ ಆಗುತ್ತಂತಂದ್ರೆ ಈ ಥರ ದಿಂಡಿನ ಸಿಸ್ಟಮ್ ಇರೋದು ಯಾಕೆ ಬೇಕು, ಎದಕ್ಕೆ ಅವಶ್ಯಕತೆ ಅಂತಂದ್ರೆ, ಇವಾಗ ಕಸ ಬೆಳೆದಿರುತ್ತೆ, ಆ ಕಸ ಹರಿದ ಮೇಲೆ ಸಾಯಬೇಕು. ಅದು ಹರಿದು ಹಂಗೆ ನಿಂತಂದರೆ ಈ ಥರ ಹನಿ ಪನಿ ಆದಾಗ ಒಳ್ಳೆ ಬೆಳೆ ಚಾನ್ಸಸ್ ಇರುತ್ತೆ. ನಮ್ಮಲ್ಲಿ ಹಂಗಾಗೋದಿಲ್ಲ, ಮುಂದೆ ಹರಿತೈತಿ ಕಸ. ಮತ್ತು ಒಂದು 25% ಗಾಲಿ ಕೂಡ ಕೆಲಸ ಮಾಡ್ತೈತಿ, ಮತ್ತು ಕುಂಟಿ ಕೂಡ ಹರಿತೈತಿ. ಹರಿದ ಮೇಲೆ ಆ ಕಸನ ಹಿಂದೆ ದಿಂಡು ತಿಕ್ಕುತ್ತೆ.
ಆ ದಿಂಡು ತಿಕ್ಕೋದ್ರಿಂದ ಏನಾಗುತ್ತೆ, ಕಸ ಸರ್ವನಾಶ ಆಗುತ್ತೆ, ಪೂರ್ತಿ 100% ಸತ್ತೋಗ್ತೈತಿ. ಬಟ್ ಬರೇ ಬ್ಲೇಡು ಹಲಗ ಇದ್ರೆ ಏನಾಗುತ್ತೆ, ಕಸ ಸಾಯೋದಿಲ್ಲ, ಹರಿದು ಒಳ್ಳೆ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ನಿಂತ್ಕೊಂಡು ಏನಾಗುತ್ತೆ, ಮತ್ತು ಸ್ವಲ್ಪ ಹನಿ ಬಿದ್ದಾಗ ಮಳೆ ಬಂದಾಗ ಅದು ಒಳ್ಳೆ ಬೆಳೆಯುತ್ತೆ. ನೀವು ನೀರು ಬಿಟ್ರಿ ಅಂತಂದರೆ ಒಳ್ಳೆ ಕಸ ಬೆಳಿತೈತಿ. ಬಟ್ ನಮ್ಮಲ್ಲಿ ಹಂಗಾಗೋದಿಲ್ಲ. ಹಿಂಗೆ ನೀಟಾಗಿ ಕುಂಟೆ ಹೊಡೆದ್ರೆ ನೀವು ಹಿಂದೆ ಕಸ ದಿಂಡು ತಿಕ್ಕಿಬಿಡುತ್ತದಲ್ಲ, ಅದು ಸಂಪೂರ್ಣವಾಗಿ 100% ಆಗಿ ಸತ್ತೋಗ್ಬಿಡ್ತೈತೆ ಕಸ. ಸೊ ಹಂಗಾಗಿ ನಮ್ಮ ಕುಂಟೆ ತೊಗೊಳ್ರಿ ಅಂತ ನಾವು ಹೇಳೋದು, ಬಿಟ್ಟರೆ ಏನಿಲ್ಲ. ಓಕೆನಾ. ದಿಂಡಿನ ಸಿಸ್ಟಮು ಅಜ್ಜ ಮುತ್ತಜ್ಜರು ಯಾವ ಥರ ಯೂಸ್ ಮಾಡ್ತಾಯಿದ್ರು ಕುಂಟೆ, ಅದೇ ಥರನೇ ನಮ್ಮದು ಕುಂಟೆ, ಅದೇ ಕುಂಟೆ ಥರನೇ ಬರುತ್ತೆ ದಿಂಡಿನ ಕುಂಟೆ. ಮತ್ತು ಕಡ್ದು ಬಳ್ದು ಸಿಸ್ಟಮು ನಿಮ್ಗೆ ಯಾವ ಥರ ಬೇಕು ಆ ಥರ ಅಡ್ಜಸ್ಟ್ ಮಾಡ್ಕೊಂಡು ಹೊಡಿಬೋದು. ನೋಡಿರಿ, ಇವಾಗ ಇಲ್ಲಿ ಕಸ ಕಟ್ಟಾಗಿದೆ. ಇದು ಕಸ ಕಟ್ಟಾಗೈತೆ ಎಲ್ಲ ಗೊತ್ತಿಲ್ಲ ನನಗೆ. ಇದ್ರ ಮೇಲೆ ಬಾರಪ್ಪ, ಇಲ್ಲಿ ಕಸ ಇದೆ. ಈ ಕಸ ಕಟ್ಟಾದ್ಮೇಲೆ ಯಾವ ಥರ ಆಗುತ್ತಂತ ತೋರಿಸ್ತಾನೆ ನಿಮಗೆ. ಓಕೆನಾ. ಮ್ಯಾಚ್ ನೋಡಿರಿ, ಇಲ್ಲಿ ಕಸ ಕಟ್ಟಾಯ್ತು. ಈ ಕಸ ಕಟ್ಟಾದ್ಮೇಲೆ ಇದು ಹಿಂಗೆ ನಿಂತಂದರೆ ಒಳ್ಳೆ ಮಳೆ ಹನಿ ಬಂದರೆ ಇದು ಬೆಳ್ತೈತಿ. ಬಟ್ ಈ ಥರ ದಿಂಡಿದ್ದಾಗ ಇದನ್ನು ತಿಕ್ಕಿದಾಗ ಇದು ಬಡ್ಡೆ ಸಮೇತ ಮೇಲೆ ಬಿದ್ದಾಗ ಯಾವುದೇ ಕಸ ಒಳ್ಳೆ ಇದು ಸರ್ವನಾಶ ಆಗುತ್ತೆ, ಪೂರ್ತಿ ಸತ್ತೋಗುತ್ತೆ 100%. ಹಂಗಾಗಿ ಈ ಥರ ಕುಂಟೆ ನಾವು ಮಾಡಿದ್ದೀವಿ ಬಿಡ. ಸೊ ನಿಮ್ಗೇನಾದರೂ ಈ ಥರ ಪವರ್ ವೀಡರ್ ಅವಶ್ಯಕತೆ ಬೇಕಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ. ಆಗ್ರೋ ಇಂಡಸ್ಟ್ರೀಸ್, ಕೊಪ್ಪಳ ಜಿಲ್ಲಾ, ಕೊಪ್ಪಳ ತಾಲೂಕು, ವನಬಳ್ಳಾರಿ. ಓಕೆನಾ. ನಿಮಗೆ ಇಲ್ಲೇ ಫೀಲ್ಡ್ ಇರ್ತೈತಿ, ಬಂದು ಟ್ರೈಲೆಲ್ಲ ನೋಡಿಕೊಂಡು ನಿಮಗೆ ಮಷಿನ್ ಇಷ್ಟ ಆದರೆ ತೊಗೊಂಡು ಹೋಗ್ಬೋದು, ಯಾವುದೇ ತೊಂದರೆ ಇಲ್ಲ. ಪರಿಪೂರ್ಣವಾದ ಮಾಹಿತಿ ನಾವು ಇಲ್ಲಿ ಕೊಡ್ತೀವಿ. ಇದು ನಿಮಗೆ ಮಷಿನ್ ಏನು ಮೇಂಟೆನೆನ್ಸ್ ಬೇಕು, ಏನು ವಾರಂಟಿ ಇರುತ್ತಾ, ಏನು ಗ್ಯಾರಂಟಿ ಇರುತ್ತಾ, ಓಕೆನಾ. ಪ್ರತಿಯೊಂದು ಅಟ್ಯಾಚ್ಮೆಂಟ್ ಹಾಕಿ ತೋರಿಸ್ಬೇಕಂದ್ರೂ ಸಹ ತೋರಿಸ್ತೀವಿ. ನೀವು ಇಲ್ಲೆಲ್ಲ ಟ್ರಯಲ್ ನೋಡಿಕೊಂಡು ಮಷಿನ್ ತೊಗೊಂಡು ಹೋಗ್ಬೋದು. ಓಕೆನಾ. ಮತ್ತು ಇದಕ್ಕೆ ಬೇರೆ ಥರದ ಅಟ್ಯಾಚ್ಮೆಂಟ್ ಎಲ್ಲ ಹಾಕ್ಕೊಂಡು ಸಹ ಹೊಡಿಬೋದು. ಎಡೆ ಕುಂಟೆ ಹೊಡಿಬೋದು, ಟಿಲ್ಲರ್ ಹೊಡಿಬೋದು, ನೇಗ್ಲು ಹೊಡಿಬೋದು, ರಾಗಿ, ಮೆಕ್ಕೆಜೋಳ, ಹತ್ತಿ, ಕಬ್ಬು ಪ್ರತಿಯೊಂದು ಬೆಳೆಗೆ ಯೂಸ್ ಆಗುತ್ತೆ ಈ ಮಷಿನ್. ಬೇಕಿದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರಿ. ಆದಷ್ಟು ನಮ್ಮ ವಿಡಿಯೋನೆಲ್ಲ ರೈತರಿಗೆ ಶೇರ್ ಮಾಡಿರಿ. ಈ ಥರ ಮಷಿನರಿಗಳನ್ನು ಎಲ್ಲ ಕಡೆ ಹುಡುಕಾಡ್ತಿರ್ತಾರೆ, ಬಟ್ ರೈತರಿಗೆ ಎಲ್ಲೂ ಸಿಕ್ಕಿರೋದಿಲ್ಲ. ನಮ್ಮ ಕಡೆ ಇದಾವು, ಚೆನ್ನಾಗಿ ಓಡ್ತಾ ಇದೆ ನಮ್ಮ ಕಡೆ ಎಲ್ಲ. ರೈತರು ತೊಗೊಂಡು ಯೂಸ್ ಮಾಡ್ತಾ ಇದ್ದಾರೆ. ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ, ರೈತರ ಒಪಿನಿಯನ್ ಕೂಡ ಚೆನ್ನಾಗಿದೆ. ಓಕೆನಾ. ತೊಗೊಂಡು ಹೋದ್ಮೇಲೆ ಯಾರೂ ವೇಸ್ಟ್ ಅಂತ ಹೇಳಿಲ್ಲ. ನಮಗಂತೂ ಬಂದು ಚೆನ್ನಾಗಿದೆ ಸರ್, ಚೆನ್ನಾಗಿ ನಡೀತಾ ಇದೆ. ಇಂಜಿನ್ ಒಂದು ಸ್ವಲ್ಪ ಅವಾಗವಾಗ ರೆಡಿ ಮಾಡಿಸೋದು ಇದ್ದೇ ಇರುತ್ತೆ, ಯಾವುದಾದ್ರೂ ರೆಡಿ ಮಾಡಿಸ್ಲೇಬೇಕು, ಯಾವುದೂ ಪರ್ಮನೆಂಟ್ ಅಲ್ಲ. ಸೊ ಆ ಇಂಟೆನ್ಷನಿಂದ ಮಷಿನು ಚೆನ್ನಾಗಿ ರನ್ ಆಗ್ತಾಯಿದೆ. ತೊಗೊಳ್ಳಿ, ಯೂಸ್ ಮಾಡಿರಿ. ಓಕೆನಾ. ಆದಷ್ಟು ಎಲ್ರಿಗೂ ಶೇರ್ ಮಾಡಿರಿ. ನೋಡೋಣ, ಲಾಸ್ಟ್ ಟ್ರಯಲ್ ನೋಡ್ಕೊಂಬಿಡ್ರಿ ಯಾವ ಥರ ಆಗುತ್ತೆ, ಯಾವ ಥರ ಇದೆ ಕುಂಟೆ ಸಿಸ್ಟಮು ಅಂಥೇಳಿ. ನಿಮಗೇನಾದರೂ ಬೇಕಿದ್ರೆ ನಮ್ಮನ್ನು ಸಂಪರ್ಕಿಸಿ. ಡಿಸ್ಪ್ಲೇ ಮೇಲೆ ನಂಬರ್ ಇರುತ್ತೆ. ಅಥವಾ ನಿಮಗೇನಾದರೂ ಟ್ರಯಲು ಡೆಮೋ ಬೇಕಂತಂದರೆ ಆಗ್ರೋ ಇಂಡಸ್ಟ್ರಿಗೆ ಭೇಟಿ ಕೊಡ್ಬೋದು. ಇಲ್ಲೇ ಫೀಲ್ಡ್ ವರ್ಕ್ ಚೆಕ್ ಮಾಡಿಕೊಂಡು ನೀವು ಮಷಿನ್ ತೊಗೊಂಡು ಹೋಗ್ಬೋದು. ಓಕೆ, ಧನ್ಯವಾದ.